ಮಹಾಶಿವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ಅಮೃತೇಶ್ವರ ದೇವರಿಗೆ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ. ಗಂಗಾವತಿ ಇತಿಹಾಸ ಪ್ರಸಿದ್ಧ ವಿಜಯನಗರ ಹಾಗೂ ಆನೆಗೊಂದಿ ಸಂಸ್ಥಾನ ವ್ಯಾಪ್ತಿಯ ಗಂಗಾವತಿಯ ದೇವಘಾಟ್ ಬಳಿಯಲ್ಲಿರುವ ಚಾಲುಕ್ಯರ ದೊರೆ ಎರಡನೇ ಸೋಮೇಶ್ವರ ನಿರ್ಮಿಸಿದ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆಯ ದಿನವಾದ ಮಂಗಳವಾರದ ದಿನದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನ ನಡೆಸಲಾಯಿತು. ದೇವಸ್ಥಾನದ ಪ್ರಧಾನ ಅರ್ಚಕ ಹನುಮಂತಪ್ಪ ಶ್ರೀ ಅಮೃತೇಶ್ವರ ದೇವರಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಪಾರಾಯಣ ಮತ್ತಿತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ಭಜನಾ ಮಂಡಳಿಯ ಸುಮತಿ ದುರ್ಗಾದಾಸ್ ಮಾತನಾಡಿ, ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಸರ್ಕಾರ ಜೀರ್ಣೋದ್ಧಾರಕ್ಕೆ ಮುಂದಾಗಬೇಕು. ಭಕ್ತರು ಧಾರ್ಮಿಕ ಆಚರಣೆಗಳ ಮೂಲಕ ಸಂಘಟಿತರಾಗಿ ಸನಾತನವನ್ನ ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ಸಲಹೆ ನೀಡಿದರು. ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಇಡಿಗರ್ ಮಾತನಾಡಿ, 15 ವರ್ಷಗಳಿಂದ ಶ್ರೀ ಅಮೃತೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಸದ್ಭಕ್ತರು ವಿಪ್ರ ದೇವಘಾಟ್ ಬಳಿಯಲ್ಲಿರುವಂತಹ ಸದರಿ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ಅತ್ಯಂತ ಶಕ್ತಿಪೀಠವಾದ ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ವಿಡಿಗರ್, ರಾಜು, ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಅಪರ ಭಕ್ತಾದಿಗಳು ಪಾಲ್ಗೊಂಡು ದರ್ಶನ ಪಡೆದು ಪುನೀತರಾದರು. ಹಿರಿಯ ಪತ್ರಕರ್ತ ವಸಂತ್ ಕುಮಾರ್ ಮೂರನೇ ಕಣ್ಣಿಗೆ ಗೋಚರಿಸಿದ ಬೃಹತ್ ಮೊಸಳೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ವರದಿಗಾರರಾಗಿ ತೆರಳಿದ್ದಂತಹ ಹಿರಿಯ ಪತ್ರಕರ್ತರಾದ ವಸಂತ್ ಕುಮಾರ್ ಅವರ ಮೂರನೇ ಕಣ್ಣಾದ ಕ್ಯಾಮೆರಾ ಕಣ್ಣಿನಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿರುವ ದೇವಘಾಟದ ನದಿ ಪಾತ್ರದಲ್ಲಿ ಬೃಹತ್ ಮೊಸಳೆ ಎಂದು ಸೆರೆಯಾಗಿದ್ದು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಲ್ಲಿ ಆತಂಕವನ್ನ ಉಂಟು ಮಾಡಿತು. ಇದಕ್ಕೆ ಸಂಬಂಧಿಸಿದಂತೆ ಮತ್ತೋರ್ವ ಪತ್ರಕರ್ತ ಪಿ ದಶರಥ್ ರಾವ್ ಮಾತನಾಡಿ, ಈಗಾಗಲೇ ರೈತರು ಸದರಿ ನದಿಯಲ್ಲಿ 3-4 ಮೊಸಳೆಗಳು ಇವೆ ಎಂಬ ಈ ಹಿಂದಿನ ರೈತರ ಹೇಳಿಕೆಗಳು ಇಂದು ಸ್ಪಷ್ಟವಾಗಿ ಗೋಚರಿಸಿತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮೊಸಳೆ ಇದೆ ಎಂಬ ಅಂಶ ಗೊತ್ತಿದ್ದರೂ ಇದುವರೆಗೂ ಯಾವುದೇ ಒಂದು ನಾಮಫಲಕವನ್ನು ಹಾಕದೆ ಅವರ ನಿರ್ಲಕ್ಷ್ಯಕ್ಕೆ ಹಿಡಿದಂತಹ ಕೈಗನ್ನಡಿ ಹಾಕಿದೆ ಎಂದು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜೊತೆಗೆ ರೈತರು, ಯುವಕರು ಹೆಚ್ಚಾಗಿ ಪಾರ್ಟಿಗಳಿಗೆ ಆಗಮಿಸುತ್ತಿದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಹೋಗದಂತೆ ಪ್ರಸ್ತುತ ಯುವ ಜನಾಂಗಕ್ಕೆ ಮನವಿ ಮಾಡಿದರು. ಈಗಲಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ದೇವಘಟ್ಟ ಸೇರಿದಂತೆ ಮತ್ತಿತರೆ ಪ್ರದೇಶಗಳಲ್ಲಿ ಕಂಡುಬರುವ ಮೊಸಳೆಗಳ ಸ್ಥಳಗಳನ್ನು ಗುರುತಿಸಿ ನಾಮಫಲಕವನ್ನು ಹಾಕುವರೇ ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಸೀದಲ್ಲ ಮಕ್ಕಳಲ್ಲ ಈ ವರ್ಷವು 15ನೇ ವರ್ಷದ ನಿಮಿತ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಶ್ರೀ ಅಮೃತೇಶ್ವರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಲಾಗಿದೆ. ಸಾರ್ವಜನಿಕರು, ಸದ್ಭಕ್ತರು ಈ ಸಭೆಗೆ, ಈ ದೇವಸ್ಥಾನಕ್ಕೆ ಆಗಮಿಸಿ ಇವತ್ತು ಒಂದು ಎಚ್ಚರಿಕೆ ವಿಷಯ ಏನಪ್ಪ ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ದೇವಘಾಟದ ಶ್ರೀ ಅಮೃತೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಒಂದು ನದಿಯಲ್ಲಿ ರೈತರು ಹೇಳುವ ಪ್ರಕಾರ 2-3 ಮೊಸಳೆಗಳು ಇವೆ ಅಂತೇಳಿ ಹೇಳ್ತಾ ಇದ್ದಾರೆ.